78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗಣಕರಂಗ ಇವರು ಕಿರುಗತೆ ಸ್ಪರ್ಧೆ ಏರ್ಪಡಿಸಿದ್ದು, ಇದರಲ್ಲಿ ಧಾರವಾಡದ ಅಶೋಕ್ ಹೊನಕೇರಿಯದ ನಾನು ಭಾಗವಹಿಸುತ್ತಿದ್ದು, ಈ ಕಿರುಗತೆಯ ವಿಷಯ ಪ್ರಕರಣಗಳು ಮತ್ತು ನನ್ನ ಕಿರುಗತೆಯ ಶೀರ್ಷಿಕೆ ಅಸ್ಲಿಯತ್. ಜಿಲ್ಲಾ ಖಜಾನೆಯ ಮುಖ್ಯಸ್ಥೆ ಅನುಪಮಳಿಗೆ ಬೆಳಿಗ್ಗೆಯೇ ತಲೆ ಸಿಡಿಯುತ್ತಿತ್ತು. ಬಿಸಿಯಾಗಿ 1 ಕಪ್ ಕಾಫಿ ಮಾಡಿ ಕುಡಿದು ಕಚೇರಿಗೆ ಹೊರಡಲು ಅನುವಾದಳು. ನಿನ್ನೆ ರಾತ್ರಿ ವಿಧಾನಸಭಾ ಸದಸ್ಯ ಮಹಾಬಲ ಪೋನಾಯಿಸಿ PWD ಇಲಾಖೆಯ ಬಿಲ್ ಪಾವತಿ ಏಕೆ ವಿಳಂಬವಾಗಿದೆ, ಗುತ್ತಿಗೆದಾರರ ಲಕ್ಷಾಂತರ ರೂಪಾಯಿ ಬಿಲ್ ಪಾವತಿಯಾಗದೆ ನಿತ್ಯ ಇಲಾಖೆಗೆ ಬಂದು ಮೇಲಾಧಿಕಾರಿಯ ಮೇಲೆ ಕೂಗಾಡುತ್ತಿದ್ದಾರೆ. ಹೀಗಾದರೆ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳ ಪ್ರಗತಿ ಕುಂಠಿತವಾಗುತ್ತದೆ. ಆದಷ್ಟು ಬೇಗನೆ ಬಿಲ್ ಪಾಸ್ ಮಾಡಿರಿ, ಇಲ್ಲದಿದ್ದರೆ ನಿಮ್ಮನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸಿ ಹಾಳು ಕೊಂಪೆಗೆ ವರ್ಗಾವಣೆ ಮಾಡಿಸಿಬಿಡ್ತೀನಿ ಹುಷಾರ್ ಎಂದು ಧಮಕಿ ಹಾಕಿದ್ದ. ಆದರೆ ಜನರು ಮತ್ತು ಮೀಡಿಯಾದವರು PWD ಗುತ್ತಿಗೆದಾರರು ನಿರ್ಮಿಸಿದ ರಸ್ತೆ ಹಾಗೂ ಕಿರು ಸೇತುವೆಗಳು ಕಳಪೆ ಮಟ್ಟದ್ದಾಗಿದೆ, ಆದಷ್ಟು ಬೇಗನೆ ಇದನ್ನು ಪರಿಶೀಲಿಸಿ ತನಿಖೆ ನಡೆಸಿ ಮುಂದಾಗಬಹುದಾದ ಅನಾಹುತವನ್ನು ತಡೆಯಿರಿ, ಇಲ್ಲದಿದ್ದರೆ ಜನರೆಲ್ಲ ಸೇರಿ ಭಾರೀ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದಾರೆ. ಇಕ್ಕಟ್ಟಿಗೆ ಸಿಲುಕಿದ ಅನುಪಮ ಗೊಂದಲದಲ್ಲಿಯೇ ಕಚೇರಿಗೆ ತೆರಳಿದಳು. ಅನುಪಮ PWD ಮುಖ್ಯಾಧಿಕಾರಿಗೆ ಕಚೇರಿಯ ಸ್ಥಿರ ದೂರವಾಣಿಯಿಂದ ಫೋನಾಯಿಸಿ, ಅಲ್ರಿ MLA ಅವರು ರಾತ್ರಿ ಫೋನ್ ಮಾಡಿ ಬಿಲ್ ಪಾಸ್ ಮಾಡಿರಿ, ಇಲ್ಲದ್ರೆ ಹಾಳು ಕೊಂಪೆಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಧಮಕಿ ಹಾಕ್ತಾರಲ್ರಿ. ಕ್ಷೇತ್ರದ ಇತರೆ ರಾಜಕೀಯ ನಾಯಕರು, ಜನರು, ಮೀಡಿಯಾದವರು ಕಾಮಗಾರಿ ಕಳಪೆಯಾಗಿದೆ, ಕೂಡಲೇ ತನಿಖೆ ಮಾಡಿಸಿ ಮುಂದೆ ಆಗೋ ಅನಾಹುತ ತಪ್ಪಿಸಿ, ಇಲ್ಲದಿದ್ದರೆ ಭಾರೀ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅಂತ ಹುಯಿಲು ಎಬ್ಬಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಬಿಲ್ ಪಾಸ್ ಮಾಡಿದರೆ ತಪ್ಪಿತಸ್ಥೆ ಆಗ್ತೀನಿ ಅಲ್ವಾ? ಅಲ್ಲ ಮೇಡಮ್, ಕೆಲಸ ಅಂತೂ ಪೂರ್ಣ ಆಗಿದೆ, ಅದರ ಗುಣಮಟ್ಟ ಉತ್ತಮವೋ ಕಳಪೆಯೋ ಎಂಬುದು ಮುಂದಿನ ತನಿಖೆಯಲ್ಲಿ ನಿರ್ಧರಿಸಬೇಕಷ್ಟೇ. ಈ ಬಿಲ್ ನೀವು ಪಾಸ್ ಮಾಡಲಿಲ್ಲ ಅಂದರೆ ಗುತ್ತಿಗೆದಾರರು ನಮ್ಮ ಮೇಲೆ ಬೇರೆ ಬೇರೆ ಒತ್ತಡ ತರ್ತಾರೆ. ಮತ್ತು ಆ MLA ಮಹಾಬಲರವರ ಚಾರಿತ್ರ್ಯ ಒಳ್ಳೆಯದಿಲ್ಲ ಮೇಡಮ್. ಅವರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಯಾವ ಕೀಳು ಮಟ್ಟಕ್ಕೂ ಇಳಿತಾರೆ ಮೇಡಮ್. ಮುಂದೆ ಎಲೆಕ್ಷನ್ ಬೇರೆ ಇದೆ, ಅವರ ಪಕ್ಷಕ್ಕೂ ಅವರಿಗೂ ಚುನಾವಣೆಯ ವೆಚ್ಚಕ್ಕೆ ಫಂಡ್ ಬೇಕು. ಅವರಿಗೆ ಇರೋವರ ಇಲಾಖೆ ಎಲ್ಲ ಬಿಲ್ಗಳು ತುರ್ತಾಗಿ ಪಾವತಿಯಾಗಬೇಕಾಗಿದೆ. ಹಾಗಾದಾಗ ಮಾತ್ರ ಅವರಿಗೆ ಗುತ್ತಿಗೆದಾರರಿಂದ ಪರ್ಸೆಂಟೇಜ್ ಪಾವತಿಯಾಗುತ್ತೆ. ಇದಕ್ಕೆ ಅವರಿಗೆ ಅವರ ಆಡಳಿತ ಪಕ್ಷದ ಶ್ರೀರಕ್ಷೆ ಕೂಡ ಇದೆ ಮೇಡಮ್. ಯಾರು ಏನೇ ಕೂಗಾಡಿದರೂ ನೀವು ಬಿಲ್ ಪಾಸ್ ಮಾಡಿ ನಮಗೆ ಕಳಿಸೋದು ಒಳ್ಳೆಯದು ಮೇಡಮ್, ಅಷ್ಟಕ್ಕೂ ಅದರಲ್ಲಿ ತಮಗೂ ಪರ್ಸೆಂಟೇಜ್ ಇದೆಯಲ್ಲ ಎಂದಾಗ ದಿಗ್ಭ್ರಮೆಗೆ ಒಳಗಾಗುವ ಸರದಿ ಅನುಪಮ ಓದುವಾಗ ಅವರ ತಂದೆ ತಾಯಿ, ಅವರ ಗುರು ಹಿರಿಯರು ಪ್ರಾಮಾಣಿಕತೆಯ ಬಗ್ಗೆ ಪಾಠ ಹೇಳಿದ್ದನ್ನು ಕೇಳಿ ಅದನ್ನೇ ಮೈಗೂಡಿಸಿಕೊಂಡು ಬೆಳೆದವಳಿಗೆ ತಾನು ಇತರರಿಗೆ ಆದರ್ಶವಾಗಿ ಬದುಕಬೇಕೆಂದು ಹಮ್ಮಲಿಸುತ್ತಿದ್ದಳು. ಅಂತಹದ್ದೇ ಕನಸು ಹೊತ್ತು KS ಪರೀಕ್ಷೆ ಉತ್ತೀರ್ಣಳಾಗಿ ಖಜಾನೆಯ ಉಚ್ಚ ಅಧಿಕಾರಿಯಾಗಿ ನಿಯುಕ್ತಿಗೊಂಡಿದ್ದಳು. ಆಕೆಯ ಮನದಲ್ಲಿ ಮನೆ ಮಾಡಿದ್ದ ಶಿಸ್ತು, ಪ್ರಾಮಾಣಿಕತೆ ಎಲ್ಲವೂ ಇಲಾಖೆಯ ಅಧಿಕಾರ ವಹಿಸಿಕೊಂಡ ಮೇಲೆ ಪಣಕ್ಕಿಟ್ಟಿದ್ದವು. ತನ್ನ ಕಲ್ಪನೆಯ ಆದರ್ಶವೇ ಬೇರೆ, ವಾಸ್ತವದ ಸ್ಥಿತಿಯೇ ಬೇರೆ ಎಂಬುದು ಅರಿವಾಗತೊಡಗಿತ್ತು. ಆದರೂ ತಾನು ಮೈಗೂಡಿಸಿಕೊಂಡ ಪ್ರಾಮಾಣಿಕತೆಯ ಶಿಸ್ತು ಪಾಲಿಸಿಯೇ ಪಾಲಿಸುತ್ತೇನೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುತ್ತೇನೆ, ಏನೇ ಒತ್ತಡ ಬಂದರೂ ನಾನು ಬಿಲ್ ಪಾಸ್ ಮಾಡುವುದಿಲ್ಲ, ಗುತ್ತಿಗೆದಾರರು ಮಾಡಿದ ಕಾಮಗಾರಿ ಉತ್ತಮವೋ ಕಳಪೆಯೋ ತನಿಖೆಯಿಂದ ಸಾಬೀತಾಗಲಿ, ಅಲ್ಲಿಯವರೆಗೂ ನಾನು ನನ್ನ ಅಧಿಕಾರ ಏನು ಎನ್ನುವುದು ತೋರಿಸ್ತೀನಿ ಎಂದು ಗಟ್ಟಿ ನಿರ್ಧಾರ ಮಾಡಿದಂತಿದ್ದಳು. PWD ಗುತ್ತಿಗೆದಾರ ವೀರಪ್ಪ ಭಾರೀ ವಸೂಲಿ ಮನುಷ್ಯ, MLA ಮಹಾಬಲನ ಬಲಗೈ ಬಂಟ. ಸಂಜೆ ಅತಿಥಿ ಗೃಹದಲ್ಲಿ MLA ಜೊತೆಗೆ ಗುಂಡು ಹಾಕುತ್ತಾ, ಅಲ್ಲ ಮಹಾಬಲ, ಆ ಟ್ರೆಜರಿ ಆಫೀಸರ್ಗೆ ತಿಕ್ಕಾಲ ಗಾಂಚಾಲಿ, ಅಲ್ಲ ದುಡ್ಡು ಹಾಕಿರೋರು ನಾವು, ಕೆಲಸ ಮಾಡಿಸಿರೋರು ನಾವು, ಬಿಲ್ ಪಾಸ್ ಮಾಡಿ ಇಲಾಖೆಗೆ ಕಳ್ಸೋಕೆ ಏನು ದಾಡಿ, ಏನು ದುಡ್ಡು ಇವಳು ಅಪ್ಪನ ಮನೆಗೆ ಕೊಡ್ತಾಳಾ? ಕಾಮಗಾರಿ ಕಳಪೆನೋ ಉತ್ತಮನೋ ಅದು ಸರ್ಕಾರದ ತಲೆನೋ, ಅವರು ಅದನ್ನು ಹೆಂಗಾದರೂ ಮ್ಯಾನೇಜ್ ಮಾಡ್ತಾರೆ, ಇವಳ್ದೇನು ಗುನುಗು? ಅಷ್ಟಕ್ಕೂ ಖಜಾನೆಯವರೇನು ಸಾಚಾನ? ಅವರು ಪ್ರತಿ ಬಿಲ್ಲಿಗೂ 2% ಎತ್ತಾರಲ್ಲ. ವೀರಪ್ಪ ಅವಳು ಹೊಸದಾಗಿ ಪರೀಕ್ಷೆ ಪಾಸ್ ಮಾಡಿಕೊಂಡು ನೇಮಕ ಆದವಳು, ಅವಳಿನ್ನೂ ಇಲಾಖೆಯಲ್ಲಿ ಪಳಗಿಲ್ಲ. ಹೊಸದಾಗಿ ಬಂದಾಗ ಎಲ್ರಿಗೂ ಶಿಸ್ತು, ಪ್ರಾಮಾಣಿಕತೆ ಹುಚ್ಚಿರುತ್ತೆ. ಕ್ರಮೇಣ ಅಲ್ಲಿ ನಿಜ ಅರ್ಥ ಆದ ಮೇಲೆ ಸರಿ ಹೋಗ್ತಾರೆ. ನೋಡಪ್ಪ ಮಹಾಬಲ, ನಾನು ಲಕ್ಷಾಂತರ ರೂಪಾಯಿ ಹಣ ಬಡ್ಡಿಗೆ ತಂದು ಕಾಮಗಾರಿಗೆ ಸುರಿದಿದ್ದೀನಿ. ನೀವೇನಪ್ಪ ಬಿಲ್ ಆದ ಕೂಡಲೇ ನೀನು ನಿನ್ನ ಆಡಳಿತ ಪಕ್ಷ ಸೇರಿ 40% ಎಣಿಸ್ಕೋತೀರಿ. ಬಡ್ಡಿಗೆ ತಂದ ನಮ್ಮ ಪರಿಸ್ಥಿತಿ ಹೇಳು. ನೋಡಪ್ಪ, ನಮಗೆ ಈ ವಾರದಲ್ಲಿ ಬಿಲ್ ಪಾವತಿಯಾಗಿ ಬಿಡಬೇಕು, ಇಲ್ದಿದ್ರೆ ಸರಿ ಹೋಗಲ್ಲ ನೋಡು ಎಂದು ಮತ್ತೊಂದು ಪೆಗ್ಗೇರಿಸಿದ.
ಮಹಾಬಲ ತನ್ನ ಆತ್ಮೀಯ ಸಹಚರ ಸಂದೀಪನನ್ನು ಕರೆದು, ನೋಡಪ್ಪ, ಈ ಖಜಾನೆ ಅಧಿಕಾರಿ ಏನು ಹೇಳಿದ್ರು ಬಿಲ್ ಬಿಡುಗಡೆ ಮಾಡ್ತಿಲ್ಲ. PWD ಇಲಾಖೆಯಿಂದ ಕಾಮಗಾರಿ ಗುಣಮಟ್ಟ ತನಿಖಾ ವರದಿ ಬಂದ ಮೇಲೆ ಬಿಡುಗಡೆ ಮಾಡ್ತೀನಿ ಅಂತಾಳೆ. ಏನು ಮಾಡೋದು ಅರ್ಥ ಆಗ್ತಿಲ್ಲ ನೋಡಯ್ಯ. ಅಯ್ಯೋ, ನೀವು ಸಿಟ್ಟಿಂಗ್ MLA ಇಲ್ಲಿ ಅತಿಥಿ ಗೃಹಕ್ಕೆ ಕರೆಸಿ ಎದುರೆ ಧಮಕಿ ಹಾಕಿ ಯಾಕೆ ಫಂಡ್ ರಿಲೀಸ್ ಮಾಡಲ್ಲ ನೋಡಿ ಎಂದ ಸಂದೀಪ್. ಹೇಳಿ ಅವಳು ಹೆಂಗಸು. ಮಹಿಳೆ ಮೇಲೆ MLA ದಬ್ಬಾಳಿಕೆ ಮಾಡಿದಂಥ ಪ್ರಚಾರ ಆಗಿ ಮತ್ತು ಮಹಿಳಾ ಆಯೋಗದವ್ರು ಬಂದರೆ ಕಷ್ಟ ಕಣಯ್ಯ. ಸರ್, ನೀವು ಅತಿಥಿ ಗೃಹಕ್ಕೆ ಕರೆಸಿ ವಿಚಾರಿಸಿ, ಮುಂದಿಂದು ನಾನು ನೋಡ್ಕೋತೀನಿ ಎಂದ ಸಂದೀಪ್. ಅಂದು ಶನಿವಾರ ಅನುಪಮಳಿಗೆ ತುರ್ತಾಗಿ ಅತಿಥಿ ಗೃಹಕ್ಕೆ ತಮ್ಮ ಎಲ್ಲ ಕಡತಗಳೊಂದಿಗೆ ಬಂದು ಭೇಟಿಯಾಗಲು MLA ಮಹಾಬಲರಿಂದ ಫೋನ್ ಬಂತು. ಜನಪ್ರತಿಗಳ ಕಡೆಗಣಿಸುವಂತಿಲ್ಲ. ಕಡತಗಳೊಂದಿಗೆ ಅನುಪಮ ಇಲಾಖೆಯ ಕಾರು ಏರಿದಳು. ಡ್ರೈವರ್ ಅತಿಥಿ ಗೃಹದತ್ತ ಕಾರು ಚಲಾಯಿಸಿದ. ಅತಿಥಿ ಗೃಹ ಒಂದು ಭೂತ ಬಂಗಲೆಯಂತೆ ಇದೆ. ಒಂದು ನರಪಿಳ್ಳಿಯೂ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಕೇರ್ ಟೇಕರ್ ಓಡಿ ಬಂದು ಗೇಟ್ ತೆಗೆದ. ಸೀದಾ MLA ಇದ್ದ ಕೊಠಡಿಗೆ ತೆರಳಿದ ಅನುಪಮ MLA ಅವರಿಗೆ ವಂದಿಸಿ ಕುರ್ಚಿಯಲ್ಲಿ ಕುಳಿತಳು. ಕೇರ್ ಟೇಕರ್ ಇಬ್ಬರಿಗೂ ಕಾಫಿ ತಂದಿಟ್ಟ. MLA ಸಹಚರ ಸಂದೀಪ್ ಅಲ್ಲಿಯೇ ಇದ್ದ. MLA ಅವನನ್ನು ಕಾಫಿ ತಂದ ಕೇರ್ ಟೇಕರ್ನನ್ನು ಇಲಾಖೆ ಕುರಿತು ಖಾಸಗಿಯಾಗಿ ಮಾತನಾಡುವುದೇ, ನೀವೆಲ್ಲ ಹೊರಗಿರಿ ಎಂದ. ಇಬ್ಬರ ನಡುವೆ ಅಧಿಕಾರ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ವಾಗ್ಯುದ್ಧಗಳು ನಡೆದವು. ಪ್ರಾಮಾಣಿಕತೆಯನ್ನು ಒಪ್ಪಿಕೊಂಡು ಅಧಿಕಾರಿಯಾಗಿದ್ದ ಅನುಪಮ MLA ದಬ್ಬಾಳಿಕೆಗೆ ಮಣಿಯದೆ ಕಾಮಗಾರಿಯ ಗುಣಮಟ್ಟದ ತನಿಖೆಯಾಗದೆ ಬಿಲ್ಲನ್ನು ಬಿಡುಗಡೆ ಮಾಡುವುದಿಲ್ಲ ಎಂದು ಸಿಡಿಮಿಡಿಗೊಂಡೇ ಹೊರಗೆ ಬಂದಳು. ಮಾರನೇ ದಿನ ಆಫೀಸ್ನಲ್ಲಿ ಗುಸುಗುಸು ಪ್ರಾರಂಭವಾಗಿತ್ತು. ಅನುಪಮಳಿಗೂ MLA ಮಹಾಬಲರಿಗೂ ಲವ್ವಿ ಡವ್ವಿ ಇದೆ. ಅವರಿಬ್ಬರು ಖಾಸಗಿಯಾಗಿರುವ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಇದರಿಂದ ಬೆದರಿದ ಅನುಪಮ ಸಾಮಾಜಿಕ ಜಾಲತಾಣ ತೆರೆದರೆ ಅಲ್ಲಿ ಮಹಾಬಲ ಮತ್ತು ತನ್ನ ಖಾಸಗಿಯಾಗಿರುವ ಅಶ್ಲೀಲ ಚಿತ್ರ ಹರಿದಾಡುತ್ತದೆ. ಇದರಿಂದ ಅವಳ ಜಂಗಾಬಲವೇ ಹುಡುಗಿ ಧರೆಗೆ ಕುಸಿದಳು. ಮಾರನೇ ದಿನ ಅವಳ ಹೆಣ ಹೇಮಾವತಿ ನಾಲೆಯಲ್ಲಿ ತೇಲುತ್ತಿತ್ತು. ಇದು ಕೊಲೆಯೋ ಆತ್ಮಹತ್ಯೆಯೋ ತನಿಖೆಯಿಂದಷ್ಟೇ ಸಾಬೀತಾಗಬೇಕು. ಆದರೆ ಪ್ರಾಮಾಣಿಕತೆಗೆ ಹಿನ್ನಡೆಯಾಗಿತ್ತು. ಭ್ರಷ್ಟಾಚಾರ ಅಟ್ಟಹಾಸಗೈದಿತ್ತು. ಆದರ್ಶಗಳೆಲ್ಲವೂ ಕೇವಲ ಪುಸ್ತಕದ ಬದನೆಕಾಯಿ ಎನ್ನುವಂತೆ ಗಹಿಗಹಿಸಿ ನಗುತ್ತಿದ್ದವು. ಧನ್ಯವಾದಗಳು.